ವಿನ್ಯಾಸ ಕಂಡು ಬರುತ್ತಾ? ಸಮಾನಾಂತರ ವಿನ್ಯಾಸ. ಸಮಾನಾಂತರ ವಿನ್ಯಾಸ. ಕಂಡು ಬರಬೇಕಾಯ್ತಾ? ಇದು ಎಂತ ಜಾತಿಯ ಸಸ್ಯ? ಹುಲ್ಲಿನ ಜಾತಿಯ ಸಸ್ಯ. ಎಂತ ಜಾತಿಯ ಸಸ್ಯ? ಹುಲ್ಲಿನ ಜಾತಿಯ ಸಸ್ಯ. ಹುಲ್ಲಿನ ಜಾತಿಯ ಸಸ್ಯ. ಹಂಗಾದ್ರ ಇಲ್ಲಿ ಎಂತ ವಿನ್ಯಾಸ ಕಂಡು ಬರುತ್ತೆ ಎಲೆಯಲ್ಲಿ? ಸಮಾನಾಂತರ ವಿನ್ಯಾಸ. ಹಾ, ಹಂಗಾದ್ರೆ ಏಕದಳ ಸಸ್ಯ ಅಂತ ಕರಿತೀವಲ್ಲ ಇದಕ್ಕ. ನೋಡ್ರಿ ಅದ್ರ ಬೇರುಗಳು ಕಾಣಿಸ್ತಾವಲ್ಲ. ಬೇರುಗಳು ಯಾವ ರೀತಿ ಅದಾವ ನೋಡ್ರಿ. ಹಂಗಾದ್ರ ತಂತು ಬೇರುಗಳು. ಯಾವ ಬೇರುಗಳು? ತಂತು ಬೇರುಗಳು. ಹಂಗಾದ್ರೆ ಏಕದಳ ಸಸ್ಯಗಳಲ್ಲಿ ಎಂತ ಬೇರುಗಳು ಇರ್ತಾವು? ತಂತು ಬೇರುಗಳು. ಇವೆಲ್ಲ ಏನು? ತಂತು ಬೇರುಗಳು. ಅರ್ಥ ಆಯ್ತಾ? ಹಂಗಾದ್ರೆ ಇವಕ್ಕೆ ಇನ್ನೊಂದು ಹೆಸರಲ್ಲಿ ಕರಿತೀವಿ. ಏನಂತ ಕರಿತೀವಪ್ಪ ಅಂದ್ರ ಫೈಬ್ರಸ್ ರೂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ತಂತು ಬೇರನ್ನ ಏನಂತ ಕರಿತೀವಿ? ಹೌದಾ? ಅದೇ ರೀತಿಯಾಗಿ ಇವು ಯಾವ ಭಾಗದಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಎಲೆಯ ಸುತ್ತಲೂ. ಈಗ ನೋಡ್ರಿ ಸಸ್ಯದ ಸುತ್ತಲೂ ಕಂಡು ಬರ್ತಾವಲ್ಲ. ಸಸ್ಯದ ಸುತ್ತಲೂ ಕಂಡು ಬರ್ತಾವಲ್ಲ ಆ ಬೇರುಗಳಿಗೆ ನಾವು ಮತ್ತೊಂದು ಹೆಸರಲ್ಲೇ ಕರಿತೀವಿ. ಎಂತ ಬೇರುಗಳಪ್ಪ ಅಂದ್ರ ಪಾರ್ಶ್ವ ಬೇರುಗಳು. ಯಾವ ಬೇರುಗಳು? ಪಾರ್ಶ್ವ ಬೇರುಗಳು. ಯಾವ ಬೇರುಗಳು? ಪಾರ್ಶ್ವ ಬೇರುಗಳು. ಪಾರ್ಶ್ವ ಬೇರುಗಳು. ಇಲ್ಲಿ ಏನಾದ್ರೂ ಪ್ರಧಾನ ಬೇರು ಐತೆ ಒಂದು? ಇಲ್ಲ. ಪ್ರಧಾನ ಬೇರು ಇಲ್ಲಪ್ಪ ಅಂತಂದ್ರ ಅದು ಎಂತ ಬೇರು ಆಗಿರ್ತಂಗದ್ರ? ತಂತು ಬೇರು ಅಥವಾ ಪಾರ್ಶ್ವ ಬೇರು. ಇದಕ್ಕೆ ನಾವ್ ಏನಂತ ಕರ್ತೀವಿ? ಫೈಬ್ರಸ್ ರೂಟ್ಸ್ ಅಂತ ಕರ್ತೀವಿ. ಏನಂತ ಕರ್ತೀವಿ? ಫೈಬ್ರಸ್ ರೂಟ್ಸ್ ಎಲ್ಲಿ ಕಂಡು ಬರ್ತಾವ ಹಂಗಾದ್ರ? ಏಕದಳ ಸಸ್ಯಗಳಲ್ಲಿ. ನೋಡ್ರಿ ಎಲ್ಲಾ ಏಕದಳ ಸಸ್ಯಗಳಲ್ಲಿ ಕಂಡು ಬರ್ತವೆ. ಏಕದಳ ಸಸ್ಯಗಳು ಎಲ್ಲವೂ ಎಂತ ಜಾತಿಗೆ ಸೇರಿರ್ತಾವೋ? ಹುಲ್ಲಿನ ಜಾತಿಗೆ. ಎಂತ ಜಾತಿಗೆ? ಹುಲ್ಲಿನ ಜಾತಿಗೆ ಸೇರಿದ ಸಸ್ಯಗಳಲ್ಲಿ ಯಾವ ಬೇರು ಕಂಡು ಬರ್ತಾ ಗೊತ್ತಾಯ್ತಾ? ಯಾವ ಬೇರು ಹಂಗಾರ ಇದು? ತಂತು ಬೇರು. ಎಲೆಗಳು ಹೆಂಗಿರ್ತಾವೋ? ಸಮಾನಾಂತರ. ಯಾವ ವಿನ್ಯಾಸ ಹೊಂದಿರ್ತಾವೋ? ಸಮಾನಾಂತರ ನಾಳ ವಿನ್ಯಾಸವನ್ನು ಹೊಂದಿರ್ತಾವ. ಎಂತ ನಾಳ ವಿನ್ಯಾಸ? ಸಮಾನಾಂತರ ನಾಳ ವಿನ್ಯಾಸ. ಎಂತ ಸಸ್ಯಗಳು ಇವೆಲ್ಲ? ಹುಲ್ಲಿನ ಜಾತಿ. ಹುಲ್ಲಿನ ಜಾತಿಯ ಸಸ್ಯಗಳು. ಈ ಹುಲ್ಲಿನ ಜಾತಿಯ ಸಸ್ಯಗಳು ಎಲ್ಲವೂ ಏನಾಗಿರ್ತಾವು? ಏಕದಳ ಸಸ್ಯಗಳು. ಯಾವ ಸಸ್ಯಗಳು? ಏಕದಳ ಸಸ್ಯಗಳು. ಗೊತ್ತಾಯ್ತಾ ಹಂಗಾದ್ರ? ಎಲೆಯ ಬಗ್ಗೆ ಗೊತ್ತಾಯ್ತಾ? ಬೇರಿನ ಬಗ್ಗೆ ಗೊತ್ತಾಯ್ತಾ? ಯಾವ ಸಸ್ಯದಲ್ಲಿ? ಏಕದಳ ಸಸ್ಯದಲ್ಲಿ.